ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ನಿಮಗೆ ಗೊತ್ತೇ, ನಾಳೆ ಖಯಾಮತ್ತಿನ ದಿನ ನಮ್ಮ ನಬಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಅಲ್ಲಾಹನಿಗೆ ಕೇಳುತ್ತಾರೆ, ಯಾ ಅಲ್ಲಾ, ನನ್ನ ಉಮ್ಮತಿಯ ಎಲ್ಲ ಪಾಪ ಪುಣ್ಯದ ಲೆಕ್ಕವನ್ನು ನಾನೇ ಕೇಳಬಹುದೇ? ನನ್ನ ಕೈಯಲ್ಲಿ ಕೊಡಿ, ನಾನೇ ಅವರ ಪಾಪ ಪುಣ್ಯದ ಲೆಕ್ಕವನ್ನು ಕೇಳುತ್ತೇನೆ ಎಂದು ಅಲ್ಲಾಹನಿಗೆ ಕೇಳಿದಾಗ ಅಲ್ಲಾಹನು ಹೇಳುತ್ತಾನೆ, ನೀವೇ ಯಾಕೆ ಕೇಳಬೇಕು ಎಂದುಕೊಂಡಿದ್ದೀರಾ ಎಂದಾಗ ನಮ್ಮ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳುತ್ತಾರೆ, ಯಾ ಅಲ್ಲಾ, ನನ್ನ ಉಮ್ಮತಿ ಏನೇ ಕೆಟ್ಟು ಕೆಲಸ ಮಾಡಿದರೂ, ಪಾಪವನ್ನು ಮಾಡಿದ್ದಾರೋ ಅದು ಎಲ್ಲ ನಿನ್ನ ಮುಂದೆ ಬಂದಾಗ ಅವರಿಗೆ ತುಂಬ ಮುಜುಗರ ಆಗಬಹುದು, ಅವರಿಗೆ ತುಂಬ ಕೆಟ್ಟದು ಎನಿಸಬಹುದು. ಹಾಗಾಗಿ ನಾನೇ ಅವರ ಪಾಪ ಪುಣ್ಯದ ಲೆಕ್ಕವನ್ನು ಕೇಳುತ್ತೇನೆ ಎಂದು ನಮ್ಮ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಅಲ್ಲಾಹನಿಗೆ ಹೇಳಿದಾಗ ಅಲ್ಲಾಹನು ಹೇಳುತ್ತಾನೆ, ನಿಮ್ಮ ಉಮ್ಮತಿಯ ಪಾಪ ಪುಣ್ಯವು ನಿಮ್ಮ ಮುಂದೆ ಅವರು ಹೇಳಿಕೊಂಡಾಗ ಅವರಿಗೆ ಇನ್ನಷ್ಟು ನೋವು ಮತ್ತು ಮುಜುಗರ ಆಗುತ್ತೆ ಅಲ್ಲವೇ? ಹಾಗಾಗಿ ನಾನೇ ಅವರ ಪಾಪ ಪುಣ್ಯದ ಲೆಕ್ಕವನ್ನು ಯಾರಿಗೂ ಗೊತ್ತಾಗದಂತೆ ಪರದೆಯ ಒಳಗೆ ಒಬ್ಬೊಬ್ಬರನ್ನಾಗಿ ನಾನು ಕೇಳುತ್ತೇನೆ, ನೀವು ಚಿಂತೆ ಮಾಡಬೇಡಿ ಎಂದು ಆ ಕರುಣಾಮಯನು ಆ ಅಲ್ಲಾಹನು ನಾಳೆ ನಮ್ಮ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗೆ ಹೇಳುತ್ತಾನೆ. ನೋಡಿ, ಇಷ್ಟೊಂದೆಲ್ಲ ಯೋಚಿಸುವ ನಮ್ಮ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ನಮ್ಮ ಬಗ್ಗೆ, ನಮ್ಮ ಮುಜುಗರದ ಬಗ್ಗೆ ಎಷ್ಟೊಂದೆಲ್ಲ ಯೋಚಿಸುತ್ತಾರೆ. ಇಷ್ಟೊಂದು ಪ್ರೀತಿ ಮಾಡಿರುವ ನಬಿ ನಮಗೆ ಸಿಕ್ಕಿರುವುದು ನಮ್ಮ ಪುಣ್ಯವಾಗಿದೆ. ಅಷ್ಟೇ ಅಲ್ಲದೆ ಅಲ್ಲಾಹನು ಸಹಿತ ನಮ್ಮ ಮೇಲೆ ಎಷ್ಟೊಂದು ಕಾಳಜಿ ಪ್ರೀತಿ ಮಾಡುತ್ತಾನೆ. ಇಷ್ಟೊಂದು ಪ್ರೀತಿ ಮಾಡುವ ಆ ಅಲ್ಲಾಹನು ಇರುವಾಗ ನಾವು ನಾಳೆ ಅವನ ಮುಂದೆ ಹೋಗಿ ನಿಲ್ಲಬೇಕು ಎಂಬ ಪರಿಸ್ಥಿತಿ ಬಂದಾಗ ನಾವು ಪಾಪಗಳನ್ನು ತೆಗೆದುಕೊಂಡು ಹೋಗದೆ ನಮ್ಮ ಜೀವನದಲ್ಲಿ ಆದಷ್ಟು ಪುಣ್ಯಗಳನ್ನು ಅಲ್ಲಾಹನ ಎದುರಿಗೆ ಒಯ್ಯೋಣ ಎಂದು ಬೇಡುತ್ತಾ, ಆ ಅಲ್ಲಾಹನಿನಲ್ಲಿ ಆದಷ್ಟು ನಮ್ಮ ಒಳ್ಳೆಯ ಗುಣಗಳನ್ನೇ ಒಯ್ಯೋಣ ಎಂದು ಆ ಅಲ್ಲಾಹನಿನಲ್ಲಿ ನಾವೆಲ್ಲರೂ ದುವಾ ಮಾಡೋಣ.